ಇಂದು ಆರೋಪಿ ದರ್ಶನ್ ನ್ಯಾಯಾಂಗ ಬಂಧನ ಮುಕ್ತಾಯ ಆಗ್ತಾ ಇದೆ. ಇವತ್ತು ಮತ್ತೆ ಕೋರ್ಟ್ ಮುಂದೆ ಹಾಜರಾಗಲಿದ್ದಾರೆ ದರ್ಶನ್. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ದರ್ಶನ್ಗೆ ಇನ್ನೂ 14 ದಿನ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗುವಂತ ಸಾಧ್ಯತೆಗಳು ಇದೆ. ವಿಚಾರಣೆಯ ಬಳಿಕ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ನೀಡುವಂತ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಇವತ್ತು ಪವಿತ್ರ ಗೌಡ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಇದೆ. ನಿನ್ನೆ ಪವಿತ್ರ ಗೌಡ ಪರ ವಕೀಲರು ವಾದವನ್ನ ಮಾಡಿದ್ರು. ಆ ವಾದವನ್ನ ಕೋರ್ಟ್ ಆಲಿಸಿತು. ಇವತ್ತು ಎಸ್ಪಿಪಿ ವಾದವನ್ನ ಮಂಡಿಸೋಕೆ ಕೋರ್ಟ್ ಅವಕಾಶವನ್ನ ಕೊಟ್ಟಿದೆ. ವಾದ ಪ್ರತಿವಾದವನ್ನ ಆಲಿಸಿದ ಬಳಿಕ ಆದೇಶವನ್ನ ಕೋರ್ಟ್ ನೀಡಲಿದೆ. ನೋಡಿ, ಇವತ್ತು ನ್ಯಾಯಾಂಗ ಬಂಧನ ಅಂತ್ಯವಾಗ್ತಾ ಇತ್ತು. ಇವತ್ತು ವಿಚಾರಣೆ ಕೂಡ ಇದೆ. ಸೊ ಇದರ ಬೆನ್ನಲ್ಲೇ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ದರ್ಶನನ್ನ ವಿಚಾರಣೆ ಮಾಡಲಾಗತ್ತೆ. ಆದ್ರೆ ಮತ್ತೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಕಳೆದ 3 ದಿನಗಳಿಂದ ಆದಂತ ಡೆವಲಪ್ಮೆಂಟ್ ಅನ್ನ ನಾವು ನೋಡ್ತಾ ಇದ್ರೆ ಮತ್ತೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇನ್ನೊಂದು ಕಡೆಯಲ್ಲಿ A1 ಆರೋಪಿ ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಂಡಿದ್ರು. ನಿನ್ನೆ ಪವಿತ್ರ ಗೌಡ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ನಾನಾ ಕಾರಣಗಳನ್ನ ಹೇಳಿದ್ರು. ಇದರಲ್ಲಿ ಪವಿತ್ರ ಪಾತ್ರವೇ ಇಲ್ಲ, ಪವಿತ್ರಗೇನು ವಿಚಾರವೇ ಗೊತ್ತಿಲ್ಲ, ಪವಿತ್ರ ಇನ್ನೋಸೆಂಟು, ಇವ್ರ ಪಾತ್ರ ಏನಿದೆ, ಇದೆಲ್ಲವನ್ನು ಕೂಡ ಕೋರ್ಟ್ನ ಮುಂದೆ ಹೇಳಿದ್ರು. ಆದರೆ SPP ಈ ಯಾವುದೇ ಕಾರಣಕ್ಕೂ ಬೇಲನ್ನ ಕೊಡಲೇಬಾರದು ಅನ್ನುವಂಥ ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು SPP ವಾದವನ್ನ ಮಂಡಿಸಲಿದ್ದಾರೆ. SPP ಏನೇನು ವಾದ ಮಂಡಿಸ್ತಾರೆ ಇವತ್ತು ಪ್ರಮುಖವಾಗಿ, ಯಾವ ಕಾರಣಕ್ಕೆ ಇವ್ರಿಗೆ ಬೇಲ್ ಕೊಡಬಾರ್ದು, ಬೇಲ್ ಸಿಕ್ಕರೆ ಏನಾಗತ್ತೆ, ಹಾಗಾಗಿ ಬೇಲನ್ನು ಕೊಡಲೇಬಾರ್ದು ಅನ್ನೋದ್ರ ಬಗ್ಗೆ ಅವರು ಇವತ್ತು ವಾದವನ್ನು ಮಂಡಿಸಲಿದ್ದಾರೆ. ಎರಡೂ ಕಡೆಯ ವಾದ ಪ್ರತಿವಾದವನ್ನು ಆಲಿಸಿದ ನಂತರ ತೀರ್ಪು ಬರಲಿದೆ. ಜಾಮೀನು ಸಿಗುತ್ತಾ ಅಥವಾ ಸಿಗಲ್ವಾ ಅನ್ನೋದು ಇವತ್ತೇ ತೀರ್ಪು ಪ್ರಕಟ ಆಗುತ್ತಾ ಅಥವಾ ಇವತ್ತು SPP ವಾದವನ್ನು ಆಲಿಸಿ ಮತ್ತೆ ತೀರ್ಪನ್ನು ಏನಾದರೂ ಮುಂದಕ್ಕೆ ದೂಡ್ತಾರ ಗೊತ್ತಿಲ್ಲ, ನೋಡಬೇಕು ಇವತ್ತು ಕೋರ್ಟ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ.